ಸರ್. ಹಾ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನೀಲಾ. ಬಾಲ ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಮಸ್ಕಾರ ಸರ್. ಬನ್ನಿ ದೇವಾ, ಬನ್ನಿಮ್ಮ. ಆಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗ್ ಆಯ್ತಯ್ಯ. ಡಿಸ್ಚಾರ್ಜ್ ಮಾಡ್ಬಿಟ್ರು ಸರ್. ನಿಮ್ಮ ಸಹಾಯದಿಂದಾನೇ ನನ್ನ ಹೆಂಡತಿ ಇವತ್ತು ತುಂಬಾ ಚೆನ್ನಾಗಿ ನಡೀತಾ ಇದ್ದಾಳೆ. ಇದ್ರಲ್ಲಿ ಏನಿದೆಯಪ್ಪ, ಮನುಷ್ಯಂಗೆ ಹೆಲ್ಪ್ ಮಾಡಲೇಬೇಕು. ನನ್ನ ಹೆಂಡತಿ ಆಪರೇಷನ್ಗೆ ನೀವು ಸಹಾಯ ಮಾಡಿದ್ರಿ. ನನ್ನ ಏನು? ಕೈಲಾಗೋಷ್ಟು ಚಿಕ್ಕದೊಂದು. ಏನಪ್ಪ ಇವೆಲ್ಲ? ಆಯ್ತಪ್ಪ, ಸರಿ ಸರಿ, ನೀವಿವಾಗ ಹೊರಡಿ. ಮುಖ್ಯವಾದ ಮಾತು. ಧನ್ಯವಾದ. ಬಾರೆ, ಡಾಕ್ಟರ್ ತುಂಬಾ ಒಳ್ಳೆಯವರು. ಸರ್, ನನ್ ಗಂಡನನ್ನ ಕರ್ಕೊಂಡ್ ಬರ್ಲಾ? ನಿಮ್ ಗಂಡನ್ನ ಡಾಕ್ಟರ್ಗೆ ತೋರಿಸ್ಬೇಕು. ನಾನು ನಿಮ್ಮನ್ನೇ ನೋಡ್ಬೇಕು. ಆಸ್ ಎನ್ ಇನ್ಚಾರ್ಜ್ ನನಗೆ ಅಂತ ಒಂದು ಕೋಟ ಇದೆ. ನೀವು 1 ಪೈಸಾ ಖರ್ಚು ಮಾಡೋದು ಬೇಡ, ಎಲ್ಲ ಖರ್ಚು ನಾನೇ ಮಾಡ್ತೀನಿ. ಯಾಕೆ ಅಲ್ಲಿ ನಿಂತಿದ್ದೀರಾ? ಬಂದು ಕೂತ್ಕೊಳ್ಳಿ. ಸಂಕೋಚ ಮಾಡ್ಕೋಬೇಡಿ, ಸಹಜವಾಗಿ ಬನ್ನಿ. ಬನ್ನಿ, ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಬನ್ನಿ. ಏನು ಯೋಚಿಸ್ತಿದ್ದೀರಾ? ಪೇಷಂಟ್ ಬಂದೇ ಕೂತ್ಕೋಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನೀವು ಕೂತ್ಕೊಳ್ಳಿ. ಇನ್ನು ಹತ್ರ ಬಂದು ಕೂತ್ಕೊಳ್ಳಿ. ನಮ್ಮ ಮಧ್ಯೆ ಏನಿದೆ? ರಿಪೋರ್ಟನ್ನು ಕೊಡಿ. ಕ್ರಿಟಿಕಲ್ ಕಂಡೀಷನ್. ಸ್ಕ್ಯಾನ್ ಬೇರೆ ತುಂಬ ತಗೋಬೇಕೆ? ಏನಪ್ಪ, ತುಂಬಾನೇ ಡಿಸೀಸ್ಗಳಿದೆ. ಎಲ್ಲ ಡಿಸೀಸ್ಗೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ನೀವೇನು ಚಿಂತೆ ಪಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಬದಲಿಗೆ ನೀವು ಒಂದು ಸಹಾಯ ಮಾಡಬೇಕು. ಸಹಾಯನಾ? ಸ್ವಲ್ಪ ಮುಂಚೆ ಬಂದ್ಬಿಟ್ಟು ಹೋದ್ನಲ್ಲ, ಅವನಿಗಾಗೋ ಸಹಾಯನ ಅವನು ಮಾಡ್ದ. ನಿಮ್ಮ ಹತ್ರ ನಾನು ಯಾವ ಸಹಾಯ ನಿರೀಕ್ಷಿಸ್ತೀನಿ? ಅರ್ಥ ಆಗಿಲ್ವಾ? ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ರೇನೆ ಪೇಷಂಟ್ನ ಕಾಪಾಡ್ಬೋದು. ಅರ್ಥ ಆಯ್ತಲ್ವಾ? ತುಂಬ ಯೋಚಿಸ್ಬೇಡಿ, ಸರಿ ಅಂತ ಹೇಳಿ. ನೀನು ಹಾಗೇನಾ? ಅರ್ಥ ಮಾಡ್ಕೊಂಡ್ರಿ? ಆದ್ರೆ ಈ ವಿಷಯ ನನ್ನ ಫ್ರೆಂಡ್ ಬಾಲಾಗ್ ಗೊತ್ತೇ ಆಗ್ಬಾರ್ದು. ಯಾಕೆಂದ್ರೆ ನನ್ನನ್ನು ಕೆಟ್ಟವನು ಅನ್ಕೊಂಡ್ಬಿಡ್ತಾರಲ್ಲ. ಗಂಡಸರಲ್ಲಿ ನೀನ್ ಮಾತ್ರ ಪ್ರತ್ಯೇಕನಾ? ವೆರಿ ಗುಡ್. ಆಪರೇಷನ್ ಅವ್ರು ಗಮನಿಸ್ಕೋತಾರೆ, ನೀವು ನನ್ನನ್ನು ಗಮನಿಸಿದ್ರೆ ಸಾಕು. ಪ್ಲೀಸ್. ಹಾಯ್ ಗಣೇಶ್, ಮುಗೀತಾ? ಮುಗೀತು. ಷಣ್ಮುಗ ಈಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಡಾಕ್ಟರ್ ಏನು ಹೇಳಿದ್ರು? 10 ದಿನದಲ್ಲಿ ಎದ್ದು ನಡೀತಾರೆ ಅಂದ್ರು. ನೋಡಿ. ಥ್ಯಾಂಕ್ಸ್ ಕಣೋ, ಏನೂ ನಿರೀಕ್ಷೆ ಮಾಡಿದೆ ಇಷ್ಟು ದೊಡ್ಡ ಸಹಾಯ ಮಾಡಿದ್ಯಾ ನೀನು. ಬಿಡೋ, ಎಲ್ಲ ಒಂದು ಸಹಾಯ ಅಷ್ಟೇ. ಎಲ್ಲ ನಿನಗೋಸ್ಕರನೇ ಮಾಡಿದೆ. ಸರಿ, ಸಹಾಯ ಕೇಳ್ಕೊಂಡು ಒಂದು ಲೇಡಿ ವೆಯ್ಟ್ ಮಾಡ್ತಿದ್ದಾರೆ. ನಾ ಅವ್ರನ್ನ ಹೋಗಿ ನೋಡ್ತೀನಿ. ಆಮೇಲೆ ಇವ್ರ ಥರ ಯಾರೆಲ್ಲ ಕಷ್ಟಪಡ್ತಿದಾರೋ ಯೋಚಿಸದೆ ನನ್ನ ಹತ್ರ ಕರ್ಕೊಂಡು ಖಂಡಿತ ಕಣೋ, ನಾನು ನೋಡ್ಕೋತೀನಿ. ಸರಿ, ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಗೊಂದು ತೃಪ್ತಿ. ಷಣ್ಮುಗ ಹೇಗಿದ್ದೀರಾ? ಹೇಳಿ, ಹೇಗಿದ್ದೀರಾ? ಏನೂ ಚಿಂತೆ ಮಾಡಬೇಡಿ, ಇನ್ನು 10 ದಿವಸದಲ್ಲಿ ನಿಂತ್ಕೊಂಡು ಓಡಾಡ್ತೀರಾ ನೀವು. ಅಯ್ಯೋ, ನನ್ನ ಕುಲ ದೇವರು ನೀವು. ಮನುಷ್ಯನ ಕೈಲಿ ಏನೂ ಇಲ್ಲ. ನೀವ್ ಏನೇ ಹೇಳೋದಿದ್ರು ಆ ದೇವರಿಗೆ ಧನ್ಯವಾದ ಹೇಳಿ. ನೀಲಾ, ಗಮನ ಇಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇವ್ನ. ನಾನು ನೋಡ್ಕೊಳ್ತೀನಿ. ರೂಮ್ ಕ್ಲೀನ್ ಮಾಡ್ಬೇಕು, ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ ಅಮ್ಮ. ಆಮೇಲೆ ನೀಲಾ, ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ಕೇಳಿ. ದುಡ್ಡೇನಾದರೂ ಬೇಕಾ? ಬೇಡ. ಇದುವರೆಗೂ ನೀವು ನನಗೆ ಮಾಡಿದ ಸಹಾಯ
ನನ್ನ ಜೀವ ಇರೋವರೆಗೂ ಮರೆಯಲ್ಲ. ನನ್ನನ್ನು ಕ್ಷಮಿಸಿ. ನಿಮ್ಮ ಪ್ರೀತಿನ ನಾನು ಕೊಂದೆ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ದೇವರ ಹಾಕೋ ಲೆಕ್ಕ ಯಾರಿಂದ ಬದಲಾಯಿಸೋಕೆ ಸಾಧ್ಯ? ಯಾವುದೋ ಒಂದು ಭಾವ ಸ್ನೇಹ ಆಗಿ ಬದಲಾಗಿದೆ. ನೀಲ, ನಾನು ಹೋಗ್ಬರ್ತೀನಿ. ಹ್ಮ್. ದಿವಚಾರ ಸುಂದರಿಯರು ಕೈದು ತಗೋ, ನೀನ್ ತಗೋ. ಡಬ್ಬ ಫಿಗರ್ ಏಯ್, ಕೈದು ಈ ಕಡೆ ಮಾಡಿದ್ರು చూడు. ಈ ಪೇಪರ್ನು ಸುಂದರವಾಗಿದ್ದಾರೆ ಅಂತೇಳಿ ಬರಿತಾ ಇದ್ದಾಳೆ. ಯಾಕಕ್ಕ ಅದು? ಏಯ್. ಅದಕ್ಕೆ ಹೆಸರು ಪತ್ರಿಕೆಯರು ಧರ್ಮ ಅನ್ನೋದು. ಅವರುಗಳು ಸುಂದರಿ ಅಂತ ಹಾಕೋದ್ರಿಂದನೇ ನಮ್ಮ ಕೆಲಸಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಏಯ್, ನೀ ಇನ್ನೂ ಹೊರಟಿಲ್ಲ? ಪಾರ್ಟಿ ವೇಟ್ ಮಾಡ್ತಿದ್ದಾನಲ್ವಾ? 1 hour ಆದ್ಮೇಲೆ ಬರಕ್ ಹೇಳಿದ್ರು ಅಕ್ಕ. ಹೌದಾ? ಹಾಕು. ಅಕ್ಕ, ಇನ್ನೊಂದು ವಿಷಯ. ಬೇಗ ಬೇಗ ಹಾ? ಹಾಕು. ಇವತ್ತಿನಿಂದ ಲಾರಿಗಳು ಓಡೋದಿಲ್ಲ. ಏನೋ ಹೇಳ್ತಿದ್ಯಾ? ಹಾಕಿದೆ. KPR ಅಕ್ಕ? ಅಕ್ಕ ಹೇಳಿ ಮುಗ್ಸೋದ್ರೊಳಗೆ ಬಂದೆ. ಬಂದ್ರೆ ಬನ್ನಿ. ಲಾರಿ ಓಡ್ದಿದ್ರೇನೆ ನಿಮ್ ಕಣ್ಣಿಗೆ ಈ KPR ಕಾಣೋದಾ? ಸರಿ, ಎಲ್ಲ ನಮ್ಮ ಗುಂಪ್ನವ್ರೇ ಆಗ್ಬಿಟ್ರಿ. ಏನ್ ವಿಷಯ? ಎಲ್ಲ ಜೊತೆಲ್ ಬಂದಿದ್ದೀರಿ? ತುಂಬಾನೇ ಕಷ್ಟ ಇದೆಯಕ್ಕ. ಅದೇ ಸ್ವಲ್ಪ ಹಣ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಲಾರಿ ಎಲ್ಲ ಸ್ಟ್ರೈಕ್ ಅಲ್ವಾ? ಅದೇ ನಿಮಗ್ ಗೊತ್ತಲ್ಲ. ನಮ್ ಕಷ್ಟಗಳ್ಗಾಗೋದಕ್ಕೆ ಬೇರೆ ಯಾರಕ್ಕ ಇದಾರೆ? ಗೋದಾವರಿ, ಏನಾದ್ರೂ ಕೊಡು ಹೋಗು. ಹ್ಮ್. ಏಯ್, 10 ಪೈಸೆ ಬಡ್ಡಿ. ಆಮೇಲೆ ನಾನ್ ಹೇಳೋ ಜಾಗಕ್ಕೆ ಒಮ್ಮೆ ಹೋಗ್ ಬರ್ಬೇಕು, ಗೊತ್ತಾಯ್ತಾ? ಸರಿ ಅಕ್ಕ. ಹ್ಮ್. ಏನಿಲ್ಲ, ಹ್ಮ್? ನೀನು ಏನಕ್ಕ? ಅದೃಷ್ಟವಂತೆ ಕಣೆ. ಹೋರಾಡಿ ಗಂಡನನ್ನ ಕಾಪಾಡ್ಕೊಂಡೆ ಕಣೆ. ಎಲ್ಲಿ ಹಣೆ ತೋರಿಸು. ಚೆನ್ನಾಗಿದೆಯಾ? ಬಾ. ದೇಹ ಸ್ವಲ್ಪ ಸರಿಯೋದು ಬೀಡಿ ಶುರು ಮಾಡಿದ್ಯಾ? ಮೊದಲದನ್ನ ಬಿಸಾಕು. ಹ್ಮ್. ನಿಲ್ಲ, ಎಲ್ಲೋಗಿದ್ದೆ? ಹೈವೇಲಿ ಕಾಣಿಸ್ತಾನೆ ಇಲ್ಲ. ದೊಡ್ಡ ಪಾರ್ಟಿ, 200 ರೂಪಾಯಿ. ಬರ್ತೀಯಾ? ಈಗ ನಾನು ಹಾಗೆಲ್ಲ ಹೋಗ್ತಾ ಇಲ್ಲ. ನಿನ್ ಕೆಲ್ಸನೇ ಅದಲ್ವಾ? ಹೋಗ್ಲಿ, KPR ಅಣ್ಣ ಹೇಳಿದ್ರೆ ಬರ್ತೀಯಾ? ಯಾರು ಹೇಳಿದ್ರು ಏನಾದ್ರೂ ನಾನು ಇನ್ಮೇಲೆ ಬರಲ್ಲ. ಆನೆಲ್ಲ ಸತ್ತೋದ್ಲು. ಬಾ ಷಣ್ಮುಖ, ಹೋಗೋಣ. ಈಗ ಇವನ್ ಜೊತೆನೆ ಸೆಟ್ ಆಗಿದ್ದಾಳೆ ಅಂತ ಕಾಣುತ್ತೆ. ಅಣ್ಣ, ಇಬ್ರಿಗೂ ಇಡ್ಲಿ ಕೊಡಣ್ಣ. ಅಣ್ಣ, ನಂಗೆ ಪೂರಿ ತಗೊಂಬ. ಸರಿ ಸರಿ. ಈಗಷ್ಟೇ ಆಪರೇಷನ್ ಆಗಿದೆ, ಎಣ್ಣೆ ಎಲ್ಲ ತಿನ್ಬಾರ್ದು. ಅಣ್ಣ, ಇಡ್ಲಿ ಕೊಡಿ. ಹಾ, ತಗೋಪ ತಗೋಪ. ಏನ್ರಿ, ಮಗುಗೆ ತುಂಬಾ ಹಸ್ವಾಗಿದೆ. ಬೇಗ 4 ಇಡ್ಲಿ ತಗೊಂಬನ್ನಿ. ಇರು, ತಗೊಂಡ್ ಬರ್ತೀನಿ. ಹೊಟ್ಟೆ ಏನ್ ಬೇಕಣ್ಣ? ಏಯ್, 4 ಇಡ್ಲಿ ಪಾರ್ಸಲ್ ಅಪ್ಪ. ಸರಿ ಅಣ್ಣ. ಆ?